ನೂರಾರು ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉತ್ಖನನ ಸಂದರ್ಭದಲ್ಲಿ ಇಡೀ ದೇಹದ ಅಸ್ಥಿ ಪಂಜರ ಪತ್ತೆಯಾಗಿದೆ. ಬಂಗ್ಲೆಗುಡ್ಡ ಕಾಡಿನಿಂದ ಅವಶೇಷಗಳನ್ನ ಹೊರತಂದಿದ್ದಾರೆ ಕಾರ್ಮಿಕರು. ಇವತ್ತೇನ್ ಡಿಗ್ಗಿಂಗ್ ಕಾರ್ಯ ಆಗಿದೆಯಲ್ಲ, ಆ ಬಂಗ್ಲೆಗುಡ್ಡ ಅನ್ನುವಂತಹ ಸ್ಥಳದಲ್ಲಿ ಕಂಪ್ಲೀಟ್ ಆಗಿ ದೇಹದ ಅಸ್ಥಿ ಪಂಜರ ಈಗ ಪತ್ತೆ ಆಗಿರುವಂತದ್ದು. ಬಂಗ್ಲೆಗುಡ್ಡ ಕಾಡಿನಿಂದ ಅವಶೇಷಗಳನ್ನ ಹೊರತಂದಿದ್ದಾರೆ ಕಾರ್ಮಿಕರು. 5 ಬಾಕ್ಸ್ಗಳಲ್ಲಿ ಮೂಳೆಯ ಅವಶೇಷಗಳನ್ನ ಹೊರತಂದಿದ್ದಾರೆ ಕಾರ್ಮಿಕರು. ಕಾಡಿನಿಂದ ಅವಶೇಷಗಳ ಜೊತೆ ಅನಾಮಿಕನನ್ನ ಸಹ ಕರೆತಂದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಭೂಮಿಯನ್ನ ಅಗೆಯಲು ಶುರು ಮಾಡ್ತಾ ಇದ್ದಂತೆ ಅಸ್ಥಿ ಪಂಜರ ಪತ್ತೆಯಾಗಿದೆ. ಅಸ್ಥಿ ಪಂಜರದ ಜೊತೆ ಈಗ ಗಂಡಸಿನ ಉಡುಪು, ಹಗ್ಗ ಕೂಡ ಪತ್ತೆಯಾಗಿದೆ. ಹಾಗಾಗಿ ಸಾಕಷ್ಟು ಕುತೂಹಲ ಇದೆ. ಇಡೀ ಅಸ್ಥಿ ಪಂಜರ ಯಾರದ್ದು, ಯಾವ ಕಾರಣಕ್ಕಾಗಿ ಆ ವ್ಯಕ್ತಿ ಸತ್ತಿದ್ದ, ಅಥವಾ ಆ ಅಸ್ಥಿ ಪಂಜರ ಪುರುಷನಂದ, ಮಹಿಳೆಯಂದ, ಯಾವಾಗ ಸತ್ತಿದ್ದು, ಇದೆಲ್ಲವೂ ಕೂಡ ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಸದ್ಯಕ್ಕೆ ಅಸ್ಥಿ ಪಂಜರದ ಜೊತೆ ಗಂಡಸಿನ ಉಡುಪು ಪತ್ತೆಯಾಗಿದೆ. ಅದರ ಜೊತೆಗೆ ಹಗ್ಗ ಕೂಡ ಪತ್ತೆಯಾಗಿದೆ. ಕಳೆದ 1.5 ವರ್ಷದ ಹಿಂದೆ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಮೂಳೆಯ ಭಾಗಗಳನ್ನ ಸುರಕ್ಷಿತವಾಗಿ ಹಿಡ್ಕೊಂಡು ಬಂದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಉತ್ಖನನ ಮುಗಿಸಿ ವಾಪಸ್ ಆಗಿದ್ದಾರೆ ಕಾರ್ಮಿಕರು, ಅಧಿಕಾರಿಗಳು. ಪ್ಲಾಸ್ಟಿಕ್ ಬಕೆಟ್ನಲ್ಲಿ ಮೂಳೆ ಹಾಗೂ ಬುರುಡೆ ಪೀಸ್ಗಳನ್ನ ಕಾರ್ಮಿಕರು ಹೊರತಂದಿದ್ದಾರೆ. ಸೀಲ್ ಮಾಡಿ ಸಿಬ್ಬಂದಿಗಳು ಅದನ್ನ ಕೊಂಡೊಯ್ದಿದ್ದಾರೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು 11ನೇ ಸ್ಪಾಟ್ ಅನ್ನ ಅಗಿಬೇಕಾಗಿತ್ತು. ಆದ್ರೆ ಕೊನೆಯ ಕ್ಷಣದಲ್ಲಿ ಅನಾಮಿಕ ತನ್ನ ನಿರ್ಧಾರವನ್ನ ಚೇಂಜ್ ಮಾಡಿದ. 11ನೇ ಸ್ಪಾಟ್ ಬೇಡ, ಬಂಗ್ಲೆಗುಡ್ಡದಲ್ಲಿ ಒಂದು ಸ್ಪಾಟ್ ಇದೆ, ಆ ಸ್ಪಾಟ್ನಲ್ಲಿ ನೀವು ಉತ್ಖನನ ಕಾರ್ಯವನ್ನ ಮಾಡಿ ಅಂತ ಹೇಳಿ ವಕೀಲರ ಮೂಲಕ ಎಸ್ಐಟಿ ಅಧಿಕಾರಿಗಳಿಗೆ ಹೇಳಿಸಿದ್ದಾರೆ. ಹಾಗಾಗಿ ಆ 11ನೇ ಸ್ಪಾಟ್ನಿಂದ ಕೆಲವೇ ದೂರದಲ್ಲಿ ಅಂತರದಲ್ಲಿ ಇರುವಂತಹ ಬಂಗ್ಲೆಗುಡ್ಡದಲ್ಲಿ ಇವತ್ತು ಉತ್ಖನನ ಕಾರ್ಯವನ್ನ ಮಾಡಲಾಯಿತು. ಉತ್ಖನನ ಕಾರ್ಯ ಶುರು ಮಾಡ್ತಾ ಇದ್ದಂತೆ ಅಲ್ಲಿ ಮೂಳೆಗಳು ಪತ್ತೆಯಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್, ಇವತ್ತು 11ನೇ ಸ್ಪಾಟ್ ಉತ್ಖನನ ಆಗಬೇಕಾಗಿತ್ತು, ಬಟ್ ಇವಾಗ ಬಂಗ್ಲೆಗುಡ್ಡದಲ್ಲಿ ಉತ್ಖನನ ಕಾರ್ಯ ಮುಗ್ದಿದ್ಯಾ? ಜೊತೆಗೆ ಈಗ ಅಸ್ಥಿ ಪಂಜರ ಸಿಕ್ಕಿದೆಯಲ್ಲ, ಅದು ಗಂಡಸಿನದ್ದ ಅಥವಾ ಹೆಂಗಸಿನದ್ದ? ಎಷ್ಟು ಭಾಗಗಳು ಸಿಕ್ಕಿರುವಂತದ್ದು? ಸದ್ಯಕ್ಕೆ ಉತ್ಖನನ ಕಾರ್ಯ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿದೆಯಾ? ಆ ಚೈತ್ರ ಬೆಳಗ್ಗೆ ಸುಮಾರು 11:30 ವೇಳೆಗೆ ಅನಾಮಿಕ ವ್ಯಕ್ತಿ ಇಡೀ ಎಸ್ಐಟಿ ತಂಡವನ್ನ ಬಂಗ್ಲಗುಡ್ಡೆಯ ಕಾಡಿನ ಒಳಭಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಹೋದಂತ ಸಂದರ್ಭದಲ್ಲಿ ಅಲ್ಲಿ ಕೆಲವು ಕಡೆ ಸ್ಥಳ ಮಹಜರು ಮಾಡಿದ್ದಾರೆ. ಆದರೆ ಮತ್ತೊಂದು ಕಡೆಯಲ್ಲಿ ಈ ರೀತಿಯಾಗಿ ಆತ್ಮಹತ್ಯೆ ಮಾಡಿಕೊಂಡಂತ ಒಬ್ಬ ವ್ಯಕ್ತಿಯ ಶವ ಸಿಗುತ್ತೆ, ಅಸ್ಥಿ ಪಂಜರ ಕೂಡ ಸಿಗುತ್ತೆ. ಆ ನಂತರವಾಗಿ ಅಲ್ಲಿ ತನಿಖೆ ಮುಂದುವರಿಯುತ್ತೆ. ಸಂಜೆ ಸುಮಾರು 6:30 ತನಕ ಸ್ಥಳ ಮಹಜರು ಪ್ರಕ್ರಿಯೆ, ಬೇರೆ ಬೇರೆ ಹಂತದ ತನಿಖೆಯ ಪ್ರಕ್ರಿಯೆಗಳನ್ನು ಎಸ್ಐಟಿ ಮಾಡಿ ಈಗ ಬಂಗ್ಲಗುಡ್ಡೆಯಿಂದ ಕೆಳಗೆ ಬಂದು ಹೋಗಿರುವಂತದ್ದು. ನಾಳೆ 11ನೇ ಸ್ಪಾಟ್ ಅನ್ನ ಡಿಗ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಇವತ್ತು ಇಡೀ ದಿನ ಯಾವುದೇ ಪ್ರದೇಶದಲ್ಲಿ ಉತ್ಖನನ ಕಾರ್ಯ ಆಗಿಲ್ಲ. ಯಾಕಂದ್ರೆ ಅಲ್ಲಿ ಒಬ್ಬ ವ್ಯಕ್ತಿಯ ಅಸ್ಥಿ ಪಂಜರ ಸಿಕ್ಕಂತ ಕಾರಣಕ್ಕಾಗಿ ಅದರ ಶೋಧನೆ ಆಗಿರ್ಬೋದು ಮತ್ತು ಅದರ ಎಲ್ಲ ಪರಿಶೀಲನೆ ಮಾಡಿದ್ದಾರೆ. FSLಗೆ ರಿಪೋರ್ಟ್ಗಳನ್ನ ಸಿದ್ಧಪಡಿಸಿದ್ದಾರೆ, ಅದಕ್ಕೆ ಸ್ಯಾಂಪಲ್ಸ್ಗಳನ್ನು ಕೂಡ ಕಳಿಸಿದ್ದಾರೆ. ಇವತ್ತು ಸಿಕ್ಕಂತಹ ವ್ಯಕ್ತಿಯ ಮೃತದೇಹದ ಗುರುತನ್ನು ನೋಡಬೇಕಾದ್ರೆ ಆತ ಗಂಡಸಿದ್ದು ಮೃತದೇಹ ಆಗಿದೆ ಮತ್ತು ಮೈ ಮೇಲೆ ಶರ್ಟ್ ಕೂಡ ಇರುವಂತದ್ದು, ಕುತ್ತಿಗೆಯಲ್ಲಿ ಹಗ್ಗ ಕೂಡ ಇದೆ ಮತ್ತು ದೇಹದ ಹಲವು ಸಂಪೂರ್ಣ ಭಾಗಗಳು ಕೊಳೆತು ಹೋಗಿತ್ತು. ಕೆಲವು ಕಡೆ ಅಸ್ಥಿ ಪಂಜರಗಳು ಗೋಚರ ಆಗಿತ್ತು, ತಲೆಬುರುಡೆ ಎಲ್ಲ ಕಾಣಿಸಿಕೊಂಡಿತ್ತು. ಈ ನಿಟ್ಟಿನಲ್ಲಿ FSL ಅಧಿಕಾರಿಗಳು ಆ ಮೃತದೇಹವನ್ನ ಇವತ್ತು ವರದಿಗಾಗಿ ಕೊಂಡೋಗಿರುವಂತದ್ದು ಮತ್ತು ಇದು ಯಾರದ್ದು ಅನ್ನೋದರ ಬಗ್ಗೆ ಈಗಾಗಲೇ ತನಿಖೆಗಳು ಆರಂಭಗೊಂಡಿದೆ. ಸಿಕ್ಕಿರುವಂತಹ ಮಾಹಿತಿ ಪ್ರಕಾರವಾಗಿ ಸುಮಾರು 1.5 ರಿಂದ 2 ವರ್ಷದ ಹಿಂದೆ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಿರೋದು ಕೂಡ ಗೊತ್ತಾಗಿರುವಂಥದ್ದು. ಅವನದ್ದೇ ಮೃತದೇಹ ಅನ್ನೋದು ಕೂಡ ಸದ್ಯಕ್ಕೆ ಎಲ್ಲ ಮೂಲಗಳಿಂದ ಮಾಹಿತಿಗಳನ್ನು ಸಂಗ್ರಹ ಮಾಡಲಾಗ್ತಾ ಇದೆ. ಜೊತೆಗೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಆ ಸಂದರ್ಭದಲ್ಲಿ ಯಾರಾದರೂ ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲಾಗಿದೆಯಾ ಎಂಬುದರ ಬಗ್ಗೆ ಮಾಹಿತಿಗಳನ್ನು ಕೂಡ ಎಸ್ಐಟಿ ಈಗ ಕಲೆ ಹಾಕ್ತಾ ಇದೆ. ಜೊತೆಗೆ ಇದು ಎಸ್ಐಟಿ ವ್ಯಾಪ್ತಿಗೆ ಬರುತ್ತಾ ಎಂಬ ಪ್ರಶ್ನೆ ಸದ್ಯಕ್ಕಿರುವಂಥದ್ದು. ಯಾಕಂದ್ರೆ ಆ ವ್ಯಕ್ತಿ ಹೇಳಿರುವಂಥದ್ದು ಸುಮಾರು 30 ವರ್ಷಗಳ ಹಿಂದೆ ನೂರಾರು ಹೆಣಗಳನ್ನ ಧರ್ಮಸ್ಥಳದಲ್ಲಿ ಹೂತು ಹಾಕಿದ್ದೇನೆ ಅಂತೇಳಿ. ಆದರೆ ಇವತ್ತು ಅವರಿಗೆ ಮೃತದೇಹ ಸಿಕ್ಕಿರುವಂಥದ್ದು ಅಚಾನಕ್ ಆಗಿ ಉದ್ದೇಶಪೂರ್ವಕವಾಗಿ ಬಂಗ್ಲಗುಡ್ಡದ ಕಾಡಿನ ಒಳಭಾಗಕ್ಕೆ ಹೋದಂತಹ ಸಂದರ್ಭದಲ್ಲಿ ಸಿಕ್ಕಂತ ಈ ಡೆಡ್ ಬಾಡಿ ಅಸ್ಥಿ ಪಂಜರ. ಹಾಗಾಗಿ ಇದು ಎಸ್ಐಟಿಯ ವ್ಯಾಪ್ತಿಗೆ ತನ್ನನ್ನ ಒಳಪಡಿಸುತ್ತೆ ಎಂಬ ಪ್ರಶ್ನೆಗೆ ಹೌದು ಇದನ್ನ ಎಸ್ಐಟಿಯ
ಎಸ್ಐಟಿಯ ವ್ಯಾಪ್ತಿಯಲ್ಲೇ ತನಿಖೆ ಮಾಡ್ತಾರೆ. ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ಇಂತಹ ಪ್ರಕರಣಗಳು ಮತ್ತೆ ಬರಬಹುದು. ಆಗ ಈ ಪ್ರಕರಣವನ್ನು ಬಿಟ್ಟು ಬಿಡುವಂತ ಸಾಧ್ಯತೆಗಳು ಬಹುತೇಕ ಕಡಿಮೆ ಇದೆ. ಎಸ್ಐಟಿ ಇದನ್ನೂ ಕೂಡ ತನ್ನ ವ್ಯಾಪ್ತಿಗೆ ತೆಗೆದುಕೊಂಡು ಅದರ ಪರಿಶೀಲನೆಯನ್ನು ಕೂಡ ಮಾಡಲಿದೆ. ಸದ್ಯ ಭೀಮಾ ಅನಾಮಿಕ ವ್ಯಕ್ತಿ ಹೇಳಿರುವಂತಹ ಪ್ರಕಾರವಾಗಿ 30 ವರ್ಷಗಳ ಹಿಂದೆ ಇದು ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದ್ರೆ 1.5 ಇಂದ 2 ವರ್ಷದ ಒಳಭಾಗದಲ್ಲಿ ಈ ಘಟನೆ ಆಗಿರುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಸದ್ಯ ಸುಮಾರು 60ಕ್ಕೂ ಹೆಚ್ಚು ಮಂದಿ ಎಸ್ಐಟಿ ಟೀಮ್ನ ತಂಡ ಇಡೀ ಇವತ್ತು ಬೆಳಗ್ಗೆ 11:30ರಿಂದ ಸಂಜೆ 6 ಗಂಟೆ ತನಕ ಊಟದ ವಿರಾಮವು ಇಲ್ಲದೆ ಕೆಲಸವನ್ನ ಮಾಡಿದೆ. ಜೊತೆಗೆ ಸ್ಥಳ ಮಹಜರಾಗಿರ್ಬೋದು, ಪಂಚನಾಮೆ ಸೇರಿದಂತೆ ಉಳಿದ ಎಲ್ಲ ದಾಖಲೆಗಳನ್ನು ಸಂಗ್ರಹ ಮಾಡಿ ಈಗ FSLನ ಕೇಂದ್ರಕ್ಕೆ ಶರೀರದ ಮೂಳೆಯ ಶರೀರವನ್ನ ಈಗ ವರದಿಗೆ ಒಪ್ಪಿಸೋಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂಥದ್ದು. ಜೊತೆಗೆ ನಾಳೆ 11, 12, 13 ಈ ಸ್ಪಾಟ್ಗಳನ್ನ ಉತ್ಖನನ ಮಾಡುತ್ತಾ ಅಥವಾ ಆತ ಹೇಳಿ ಇವತ್ತು ಕೆಲವು ಕಡೆ ಸ್ಥಳ ಮಹಜರನ್ನ ಮಾಡಿದ್ದಾನೆ, ಆ ಪ್ರದೇಶವನ್ನ ಉತ್ಖನನ ಮಾಡುತ್ತಾ ಅದು ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಇದಕ್ಕೆ ಎಲ್ಲ ನಿರ್ಧಾರವನ್ನು ತೆಗೆದುಕೊಳ್ಳುವವರು ಎಸ್ಐಟಿಯ ಪ್ರಮುಖರು ಯಾವ ರೀತಿಯಾಗಿ ನಿರ್ಧಾರ ತೆಗೆದುಕೊಳ್ತಾರೆ, ಹಾಗೆ ನಾಳೆಯ ಉತ್ಖನನ ಪ್ರಕ್ರಿಯೆ ಮುಂದುವರಿಯುತ್ತೆ. ಚೈತ್ರ. ಕಿಶನ್ ಶೆಟ್ಟಿ, ಈಗ ಅನಾಮಿಕ 11ನೇ ಸ್ಪಾಟ್ ಅನ್ನ ಬಿಟ್ಟು ಆ ಬಂಗ್ಲೆಗುಡ್ಡದ ಭಾಗವನ್ನ ಯಾಕೆ ಆಯ್ಕೆ ಮಾಡ್ಕೊಂಡ? ಅದರಲ್ಲೂ ಕೂಡ ಡಿಗಿಂಗ್ ಕಾರ್ಯ ಶುರು ಆಗ್ತಾ ಇದ್ದಂತೆ ಅಲ್ಲಿ ಅಸ್ಥಿ ಪಂಜರ ಪತ್ತೆ ಆಗುತ್ತೆ. ಈಗ ನೀವೇ ಹೇಳ್ತಾ ಇದ್ರಿ, ಗಂಡಸಿನ ಉಡುಪು ಮತ್ತೆ ಜೊತೆಗೆ ಹಗ್ಗ ಕೂಡ ಪತ್ತೆ ಆಗಿರುವಂತದ್ದು. ಕಂಪ್ಲೀಟ್ ಆಗಿ ಸ್ಕೆಲಿಟನ್ ಸಿಕ್ಕಿದ್ಯಾ ಅಥವಾ ಕೊಳೆತ ಸ್ಥಿತಿಯಲ್ಲಿ ಅರ್ಧಂಬರ್ಧ ದೇಹ ಇದ್ದಿದ್ದಂಥದ್ದು ಸಿಕ್ಕಿದ್ಯಾ ಅಥವಾ ಸುಮಾರು ಎಷ್ಟು ವರ್ಷಗಳ ಆಗಿರಬಹುದು ಆ ಒಂದು ವ್ಯಕ್ತಿ ಸತ್ತು ಅಲ್ಲಿ? ಚೈತ್ರ, ಸುಮಾರು ಇವತ್ತು ಬೆಳಗ್ಗೆ 11:30 ವೇಳೆಗೆ ಆತ ಈ ಹಿಂದೆ ಗುರುತು ಮಾಡಿರುವಂತಹ 11ನೇ ಪಾಯಿಂಟ್ ಅನ್ನ ಉತ್ಖನನ ಮಾಡೋಕೆ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಆಗಿತ್ತು. ಆದರೆ ಸ್ಪಾಟಿಗೆ ಬಂದ ನಂತರವಾಗಿ ಅನಾಮಿಕ ವ್ಯಕ್ತಿ ಹೇಳಿರುವಂಥದ್ದು, ಇಲ್ಲ ನನ್ನ ಇಲ್ಲಿ ಅಂದಾಜು ತಪ್ಪಿರಬಹುದು, ಇಲ್ಲೇ ಮೇಲ್ಗಡೆ ಬೇರೆ ಪ್ರದೇಶಗಳು ಕೂಡ ಇದೆ, ಅದನ್ನ ತೋರಿಸ್ತೇನೆ ಅಂತ ಹೇಳಿ ಇಡೀ SIT ಟೀಮ್ ಅನ್ನ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋದಾಗ ಈ ಒಂದು ಅಸ್ಥಿಪಂಜರದ ಅವಶೇಷ ಸಿಗುತ್ತೆ. ಆ ಅವಶೇಷ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿದ್ರೆ, ಆ ಮೂಲಗಳು ಕೊಟ್ಟಿರುವಂತಹ ಮಾಹಿತಿ ಪ್ರಕಾರವಾಗಿ ಸುಮಾರು 1.5 ಇಂದ 2 ವರ್ಷ ಆಗಿರ್ಬೋದು. ಮತ್ತು ಪುರುಷನ ಶರ್ಟ್ ಕೂಡ ಇದೆ, ಹಗ್ಗ ಕೂಡ ಕುತ್ತಿಗೆಯಲ್ಲಿರುವಂಥದ್ದು. ದೇಹದ ಬಹುತೇಕ ಅಂಶಗಳು ಕೊಳೆತು ಹೋಗಿತ್ತು, ಆತನ ಮಾಂಸದ ತುಂಡುಗಳು ಮಣ್ಣಲ್ಲಿ ಮಿಶ್ರಿತವಾಗಿತ್ತು. ಜೊತೆಗೆ ಸ್ಪಷ್ಟವಾಗಿ ಗೋಚರ ಆಗ್ತಾ ಇತ್ತು ಇಡೀ ದೇಹ, ಅಂದ್ರೆ ಮಾನವನ ಇಡೀ ದೇಹದ ಶರೀರದ ಅಸ್ಥಿಪಂಜರ ಅಲ್ಲಿ ಗೋಚರ ಆಗಿತ್ತು. ಹಾಗಾಗಿ SIT ತಂಡ ಅದನ್ನ ಈಗ ಪರಿಶೀಲನೆ ಕಳಿಸಿರುವಂಥದ್ದು. FSLನ ರಿಪೋರ್ಟ್ಗಾಗಿ ಕಳಿಸೋಕೆ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದೆ. ಮೇಲ್ನೋಟಕ್ಕೆ ಇದೊಂದು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಪ್ರಕರಣ ಅಂತ ಭಾವಿಸೋದಾದ್ರೂ ಇದರ ಹಿಂದೆ ಬೇರೆ ಯಾವುದರ ಕೈವಾಡ ಇದೆಯಾ ಅಥವಾ ಕೊಲೆ ಮಾಡಿ ಹ್ಯಾಂಗ್ ಮಾಡಲಾಗಿದೆ ಎಂಬ ಬಹಳಷ್ಟು ಆಯಾಮಗಳಲ್ಲಿ ತನಿಖೆಯನ್ನು ಈಗ SIT ತಂಡ ಮಾಡ್ತಾ ಇದೆ. ಅದಕ್ಕೆ ಪೂರಕವಾಗಿ ಬೇಕಾದಂತಹ ಎಲ್ಲ ದಾಖಲೆಗಳನ್ನ ಧರ್ಮಸ್ಥಳ ಠಾಣೆಯಿಂದ ಸಂಗ್ರಹ ಮಾಡ್ತಾ ಇದೆ. ಚೈತ್ರ. ಕಿಶನ್ ಶೆಟ್ಟಿ, ಈಗ ಗುರುತು ಮಾಡಿರುವಂತಹ 13 ಸ್ಪಾಟ್ಗಳಲ್ಲಿ ಈಗ ಉತ್ಖನನ ಕಾರ್ಯ ಆಗಿರೋದು ಕೇವಲ 10 ಸ್ಪಾಟ್ನಲ್ಲಿ. ಅದರಲ್ಲೂ 6ನೇ ಸ್ಪಾಟ್ನಲ್ಲಿ ಅಲ್ಲೂ ಕೂಡ ಬೋನ್ ಸಿಕ್ಕದಂತಹ ಸಂದರ್ಭದಲ್ಲಿ ಅದು ಕೂಡ ಪುರುಷನದ್ದೇ ಆಗಿದೆ. ಈಗ ಸಿಕ್ಕಿರುವಂತಹ ಭಾಗದಲ್ಲೂ ಕೂಡ ಪುರುಷನದ್ದೇ ಆಗಿರುವಂಥದ್ದು. ಅನಾಮಿಕನ ಲೆಕ್ಕಾಚಾರ ಏನಾದರೂ ತಲೆ ಕೆಳಗೆ ಆಗ್ತಾ ಇದೆಯಾ ಅಥವಾ SIT ಅಧಿಕಾರಿಗಳಿಗೆ ಏನಾದರೂ ಪ್ರೆಷರ್ ಆಗ್ತಾ ಇದ್ದಾರಾ ಅಥವಾ ಆತನೇ ಪ್ರೆಷರ್ಗೆ ಒಳಗಾಗಿದ್ದಾನ, ಹೇಗೆ? ಚೈತ್ರ, ಅನಾಮಿಕನ ಎಲ್ಲ ಲೆಕ್ಕಾಚಾರಗಳು ಬುಡಮೇಲಾಗಿರುವಂತಹ ಸ್ಪಷ್ಟವಾದ ಚಿತ್ರಣ ಇಲ್ಲಿ ಕಂಡು ಬರ್ತಾ ಇದೆ. ಯಾಕೆಂದ್ರೆ ಸುಮಾರು 8ನೇ ಸ್ಪಾಟ್ ವರೆಗೆ ಯಾವುದೇ ಕಳೆಬರದ ಅಂಶಗಳು ಸಿಗೋದಿಲ್ಲ ಎಂಬ ಮಾಹಿತಿಗಳನ್ನು ಆತನೇ SITಗೆ ಕೊಟ್ಟಿದ್ದ ಮತ್ತು ಆತನ ಪರವಾದಂತಹ ವಕೀಲರಿಗೆ ಕೂಡ ಒಂದು ಮನವಿಯನ್ನು ಕೊಟ್ಟಿದ್ದ. ನೇರವಾಗಿ ನಾವು 9ನೇ ಸ್ಪಾಟಿಗೆ ಹೋಗೋಣ ಅಂತೇಳಿ. ಆದರೆ 9ನೇ ಸ್ಪಾಟ್ ಅಲ್ಲಿ ಅಗ್ದಾಗ್ಲೂ ಕೂಡ ಏನು ಸಿಕ್ಕಿಲ್ಲ, 10ನೇ ಸ್ಪಾಟ್ ಅಲ್ಲಿ ಅಗ್ದಾಗ್ಲೂ ಕೂಡ ಏನು ಸಿಕ್ಕಿಲ್ಲ. ಇವತ್ತು 11ನೇ ಸ್ಪಾಟಿಗೆ ಅಗೆಯೋಕೆ ಬಂದಾಗ ಈ ಹೊಸ ವರಸೆಯನ್ನು ಅನಾಮಿಕ ವ್ಯಕ್ತಿ ಎತ್ತಿರುವಂಥದ್ದು. ಈ 11ನೇ ಸ್ಪಾಟ್ ಅಲ್ಲಿ ಏನು ಸಿಗೋದು ಬಹಳಷ್ಟು ಡೌಟ್ ಇದೆ. ಹಾಗಾಗಿ ಗುಡ್ಡದ ಮೇಲ್ಭಾಗದಲ್ಲಿ ಹಲವು ಹೆಣಗಳನ್ನು ಹೂತು ಹಾಕಿದ್ದೇನೆ, ಆ ಭಾಗಕ್ಕೆ ಹೋಗೋಣ ಎಂಬ ಮಾಹಿತಿಯನ್ನು ಸ್ವತಃ ಅನಾಮಿಕ ವ್ಯಕ್ತಿ SIT ತಂಡಕ್ಕೆ ಕೊಡ್ತಾನೆ. ಆತ ಕೊಟ್ಟಿರುವಂತಹ ಸೂಚನೆ ಪ್ರಕಾರವಾಗಿ AC ಸ್ಟೆಲ್ಲಾ ವರ್ಗೀಸ್ ಅವರ ಸಮ್ಮುಖದಲ್ಲಿ ಬೇರೆ ಕಡೆಗಳಲ್ಲಿ ಪರಿಶೀಲನೆ ಮಾಡಿದಾಗ ಬೇರೆ ಕಡೆಗಳಲ್ಲಿ ಸ್ಥಳ ಮಹಜರನ್ನು ಮಾಡಿದಂಥ ಸಂದರ್ಭದಲ್ಲಿ ಇಂತಹ ಒಬ್ಬ ವ್ಯಕ್ತಿಯ ಮೃತದೇಹ ಸಿಕ್ಕಿರುವಂಥದ್ದು. ಅದು ಸಂಪೂರ್ಣವಾಗಿ ಕೊಳೆತ ಸ್ಥಿತಿಯಲ್ಲಿತ್ತು. ದೇಹದ ಭಾಗಶಃ ಎಲ್ಲ ಮಾಂಸಖಂಡಗಳು ಮಣ್ಣಲ್ಲಿ ಮಿಶ್ರಿತವಾಗಿತ್ತು ಮತ್ತು ಅಸ್ಥಿಪಂಜರ ಸ್ಪಷ್ಟವಾಗಿ ಗೋಚರವಾಗ್ತಾ ಇತ್ತು. ಹಾಗಾಗಿ ಆತ ತೋರಿಸಿದಂತಹ ಯಾವ ಜಾಗದಲ್ಲೂ ಕೂಡ ಕಳೆಬರ ಸಿಗ್ತಾ ಇಲ್ಲ. ಆದರೆ ಇವತ್ತು ಸಿಕ್ಕಿರುವಂಥದ್ದು ಅದು ಅಚಾನಕ್ ಆಗಿ ಸಿಕ್ಕಿರುವಂಥದ್ದು ಮತ್ತು ವ್ಯಕ್ತಿಯ ಮೃತದೇಹ ಆಗಿರುವಂಥದ್ದು, ಗಂಡಸಿನ ಮೃತದೇಹ ಆಗಿರುವಂಥದ್ದು.
ಆತ ಹೇಳಿಕೆಯಲ್ಲಿ ಹೇಳುವಂಥ ಪ್ರಕಾರವಾಗಿ ತಾನು ನೂರಾರು ಹೆಣ್ಣು ಮಕ್ಕಳದ್ದು ಮಹಿಳೆಯರದ್ದು ಶವಗಳನ್ನು ಹೂತು ಹಾಕಿದ್ದೇನೆ ಅಂತೇಳಿ. ಆದರೆ ಆತ ಹೇಳಿರುವಂಥ ಒಂದು ಪಾಯಿಂಟ್, ಅದು ಆರನೇ ಪಾಯಿಂಟಲ್ಲಿ ಸಿಕ್ಕಿರೋದು ಕೂಡ ಗಂಡಸಿದ್ದು ಮೃತದೇಹ. ಇವತ್ತು ಬಂಗ್ಲಗುಡ್ಡ ಕಾಡಲ್ಲಿ ಸಿಕ್ಕಿರುವಂಥ ಕೂಡ ಗಂಡಸಿದ್ದು ಮೃತದೇಹ. ಹಾಗಾಗಿ ಆತ ಹೇಳಿರುವಂಥ ನೂರಾರು ಶವಗಳು ಎಲ್ಲಿ ಹೋಯ್ತು ಅನ್ನೋದು ಬಹಳಷ್ಟು ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಈ ಯಕ್ಷ ಪ್ರಶ್ನೆಯನ್ನ ಬಿಡಿಸಬೇಕು, ಈ ಪ್ರಶ್ನೆಗೆ ಉತ್ತರವನ್ನು SIT ಕಂಡುಕೊಳ್ಬೇಕೆಂಬ ಆಗ್ರಹ ಒಂದು ಕಡೆ ಜನರಿಂದ ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ಆತ ಬೇರೆ ಪ್ರದೇಶಗಳನ್ನು ಗುರುತಿಸೋಕೆ ಕೂಡ ಅವಕಾಶ ಇದೆ. ಈಗಾಗಲೇ ಆತ ಹೇಳಿಕೆಯಲ್ಲಿ ಸುಮಾರು 15 ಗಂಟೆಗಳ ಹೇಳಿಕೆಯಲ್ಲಿ ಸುಮಾರು 30ಕ್ಕೂ ಹೆಚ್ಚು ಸ್ಪಾಟ್ಗಳನ್ನು ನಾನು ಗುರುತಿಸಬಲ್ಲೆ ಎಂಬುದಾಗಿ ಹೇಳಿಕೊಂಡಿದ್ದ. ಹಾಗಾಗಿ ಈಗ 13 ಸ್ಪಾಟ್ಗಳನ್ನು ಗುರುತಿಸಿದ್ದಾನೆ. ಉಳಿದಂತಹ 17 ಸ್ಪಾಟ್ಗಳನ್ನು ಭಾಗ 2 ಅಂದರೆ SIT ತನಿಖೆಯ ಮುಂದಿನ ಹಂತದಲ್ಲಿ ಗುರುತಿಸುವಂತಹ ಸಾಧ್ಯತೆಗಳು ಬಹುತೇಕ ಇದೆ. ಆದರೆ ಇನ್ನೂ ಕೂಡ 3 ಸ್ಪಾಟ್ಗಳು ಡಿಗ್ಗಿಂಗ್ ಮಾಡೋಕೆ ಬಾಕಿ ಇರೋ ಕಾರಣಕ್ಕಾಗಿ ನಾಳೆ SIT ಯಾವ ಕ್ರಮವನ್ನು ಕೈಗೊಳ್ಳುತ್ತೆ, ಇವತ್ತು ಆತ ತೋರಿಸಿದಂಥ ಹೊಸ ಜಾಗಗಳನ್ನು ಗುರುತು ಮಾಡುತ್ತಾ ಅಥವಾ ಈ ಹಿಂದೆ ತೋರಿಸಿದಂಥ 3 ಜಾಗಗಳಿಗೆ ಮೂವ್ ಆಗ್ತಾರಾ ಅನ್ನೋದು ಬಹಳಷ್ಟು ಕುತೂಹಲಕಾರಿ ಸಂಗತಿ. ಇವತ್ತು SIT ಕಚೇರಿಗೆ ಹೋಗಿ SIT ಪ್ರಮುಖರ ಜೊತೆ ಸಭೆ ಮಾಡಿ ಆನಂತರವಾಗಿ ನಿರ್ಧಾರವನ್ನು ಕೈಗೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಇಲ್ಲಿ SITಯ ಪ್ರಮುಖರಾಗಿ SP ಜಿತೇಂದ್ರ ಕುಮಾರ್ ದಯಾಮ ಇದ್ದಾರೆ. ಇನ್ನು DIG ಅನುಚೇತ್ ಆಗಿರ್ಬೋದು ಮತ್ತು DGP ಡಾಕ್ಟರ್ ಪ್ರಣವ್ ಮೋಹಂತಿ ಬೆಂಗಳೂರಲ್ಲಿ ಇರೋ ಕಾರಣಕ್ಕಾಗಿ ಅವರಿಗೂ ಕೂಡ ಎಲ್ಲ ಪ್ರಾಥಮಿಕ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅವರು ಕೊಟ್ಟಂತ ಸೂಚನೆ ಮೇರೆಗೆ ನಾಳೆ SIT ತಂಡ ಡಿಗ್ಗಿಂಗ್ ಪ್ರಕ್ರಿಯೆಯನ್ನು ಮುಂದುವರಿಸುತ್ತೆ. ಮತ್ತೆ 11ನೇ ಸ್ಪಾಟ್ ಡಿಗ್ಗಿಂಗ್ ಮಾಡಬಹುದು ಅಥವಾ ಇವತ್ತು ಆತ ತೋರಿಸಿದಂತಹ ಬೇರೆ ಸ್ಪಾಟ್ಗಳ ಡಿಗ್ಗಿಂಗ್ ಪ್ರಕ್ರಿಯೆಯನ್ನು ಕೂಡ ಮಾಡಬಹುದು. ಯಾವುದಕ್ಕೂ ಕೂಡ ಸನ್ನದ್ಧರಾಗಿ ಬರಬೇಕು ಅಂತ ಹೇಳಿ FSL, ಸೋಕೋ ಮತ್ತು ಭದ್ರತೆಯನ್ನು ವಹಿಸಿಕೊಂಡಂತಹ ಪೊಲೀಸರಿಗೆ SITಯ ಪ್ರಮುಖರು ಸೂಚನೆಯನ್ನು ಕೊಟ್ಟಿದ್ದಾರೆ. ಚೈತ್ರ. ಕಿಶನ್ ಶೆಟ್ಟಿ, ಈಗ ಅನಾಮಿಕ ವ್ಯಕ್ತಿ ಹೇಳಿದ್ದು ನಾನು ನೂರಾರು ಶವಗಳನ್ನ ಹೂತ್ ಹಾಕಿದ್ದೀನಿ, ನೀವು ನನ್ನನ್ನು ಕರ್ಕೊಂಡು ಹೋದ್ರೆ ತೋರಿಸ್ತೀವಿ ಅನ್ನುವಂಥದ್ದನ್ನ ತುಂಬಾನೇ ಕಾನ್ಫಿಡೆಂಟ್ ಆಗಿ ಆತ ಹೇಳಿದ್ದ. ಈಗ ಏನು ಸ್ಪಾಟ್ಗಳನ್ನು ಗುರುತಿಸಿದ್ದ ಅದರಲ್ಲಿ ಎಲ್ಲೂ ಕೂಡ ಆತ ಮಹಿಳೆಯ ಶವವನ್ನು ಊತ್ ಹಾಕಿದ್ದೀನಿ ಅನ್ನುವಂಥದ್ದಕ್ಕೆ ಯಾವುದೇ ಕುರುಹುಗಳು ಕೂಡ ಈಗ ಸಿಕ್ಕಿಲ್ಲ. ಜೊತೆಗೆ ಈಗ SIT ಅಧಿಕಾರಿಗಳು ಆತನನ್ನ ವಿಚಾರಣೆಗೆ ಒಳಪಡಿಸಂತಹ ಸಂದರ್ಭದಲ್ಲಿ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಮ್ಮೆ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಇನ್ನು ಬಂಗ್ಲಾಗುಡ್ಡ ಕಾಡಿನಲ್ಲಿ ಈಗ ಅಸ್ಥಿ ಪಂಜರ ಸಿಕ್ಕಿದೆ. ಅಸ್ಥಿ ಪಂಜರ ಸಿಕ್ಕಿರುವಂಥದ್ದು ಕೂಡ ಪುರುಷನದ್ದೇ ಅನ್ನುವಂಥದ್ದು ಈಗ ಗೊತ್ತಾಗಿರುವಂಥದ್ದು. ಯಾಕಂದ್ರೆ ಅಲ್ಲಿ ಗಂಡಸಿನ ಶರ್ಟ್ ಸಿಕ್ಕಿದೆ, ಜೊತೆಗೆ ಕುತ್ತಿಗೆಯಲ್ಲಿ ಹಗ್ಗ ಇರುವಂಥದ್ದು ಎಲ್ಲವೂ ಕೂಡ ಈಗ ಸಿಕ್ಕಿದೆ. ಸದ್ಯಕ್ಕಂತೂ ಆ ಒಂದು ಅಸ್ಥಿ ಪಂಜರವನ್ನ FSLಗೆ ರವಾನೆ ಮಾಡಲಾಗಿದೆ.